ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಇವಾಗ ಟೈಮ್ ಬಂದು 9:45 ಆಗಿತ್ತು ನೋಡ್ರಿ ಇವಾಗ ವ್ಲಾಗ್ನ ಶುರು ಮಾಡಕತ್ತೀನಿ ಇವಾಗ ಎಲ್ಲ ಕೆಲಸ ಮುಗ್ದೈತಿ ಸ್ನಾನ ಆಯಿತು ಎಲ್ಲ ಆಯಿತು ಮತ್ತು ಇವತ್ತು ಸಾನ್ವಿ ಸ್ಕೂಲ್ದಾಗ PTM ಇತ್ತು ಎಷ್ಟು 9 o'clock ಇತ್ತು ಅಲ್ಲೂ ಹೋಗಿ ಬಂದೀವಿ ಇಬ್ಬರು ಈಗ ಸಾನ್ವಿ ರೆಡಿ ಆಗ್ಯಾಳ ನೋಡ್ರಿ ನಾನು ರೆಡಿ ಆಗಿದ್ನಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಇವಾಗ ಮತ್ತೆ ಹೊರಗಡೆ ಹೋಗಬೇಕು ಇವತ್ತು ಡಿಮಾರ್ಟ್ ಶಾಪಿಂಗ್ ಮಾಡಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಮನೆ ಒಳಗೆಲ್ಲ ಗ್ರೋಸರಿ ಖಾಲಿ ಆಗೈತಿ ಹಾಗಾಗಿ ಇವತ್ತು ಸ್ಯಾಟರ್ಡೇ ಐತಲ್ಲ ಸಾನ್ವಿಗೂ ಸ್ಕೂಲ್ ರಜಾ ಐತಿ ಹೋಗಿ ಬಂದ್ರಾತಂತೇಳಿ ಇವಾಗ ಹೊಂಟೇನಿ ನೋಡ್ರಿ ಕೆಲಸ ಮುಗ್ದತಿ ಅರ್ಧಂಬರ್ಧ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿ ನಾ ಇದಕ್ಕೆ ಸ್ಕೂಲಿಗೆ ಹೋಗಿ ಬನ್ನಿ ಬಂದು ನಾಷ್ಟ ಮಾಡಿರಲಿಲ್ಲ ಅಂದ್ರೆ ರೆಡಿ ಮಾಡಿಟ್ಟು ಹೋಗಿದ್ನಿ ತಿಂದಿರಲಿಲ್ಲ ಬಂದ ನಾಷ್ಟ ಮಾಡಿದ್ದೀವಿ ನೋಡ್ರಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ನಿ ಜಾಸ್ತಿ ಶಾವಿಗೆ ಉಪ್ಪಿಟ್ಟು ಐತಿ ಆಮೇಲೆ ಇಲ್ಲಿ ಪಾಲಕ್ ರೈಸ್ ಐತಿ ಜಾಸ್ತಿನೇ ಐತಿ ಹಾಗಾಗಿ ಮಧ್ಯಾಹ್ನಕ್ಕೆ ಏನು ಮಾಡೋದಿಲ್ಲ ನಮ್ಮ ಮನೆಯವ್ರೂ ಊಟ ಅಲ್ಲೇ ಮಾಡ್ತೇನೆ ಇವತ್ತಂತಂದ್ರು ಹಾಗಾಗಿ ಬೇರೆ ಇನ್ನೇನು ಕೆಲಸ ಇಲ್ಲ ಈಗ ಇದನ್ನೆಷ್ಟು ಕ್ಲೀನ್ ಮಾಡಬೇಕು ಕಿಚನ್ ಅಂತೂ ಹೆಂಗೆ ಇಟ್ಟಾನಂತಂದ್ರೆ ನಾನು ಒಂದು ಸರಿನೂ ಬ್ಲಾಗಲ್ಲಿ ತೋರಿಸೇ ಇಲ್ಲ ಇಷ್ಟು ಗಲೀಜಾಗಿರೋ ಕಿಚನ ಇವತ್ತು ನೋಡ್ಬೋದು ನೀವು ನೋಡ್ರಿ ಹೆಂಗಾಗ್ಬಿಟ್ಟದಂದ್ರೆ 8:50ಗೆ ಹೋಗೋದಿತ್ತು ಹಾಗಾಗಿ ಎಲ್ಲ ಎದ್ದು ಅಂದ್ರೆ ದಿನ ಸಾನ್ವಿಗೆ ಸ್ಕೂಲಿಗೆ 9:15 ಈಕಿಗೆ ಒಬ್ಬಾಕಿಗೆ ಸ್ನಾನ ಮಾಡಿ ರೆಡಿ ಮಾಡಿ ಕಳಿಸ್ಬೇಕಿತ್ತು ಇವತ್ತು ನಾನು ಈಕಿ ಜೊತೆ ರೆಡಿಯಾಗಿ ಹೋಗ್ಬೇಕಿತ್ತಲ್ಲ ಹಾಗಾಗಿ ಎಲ್ಲ ಬರೀ ನಾಷ್ಟ ಒಂದು ಮಾಡಿಟ್ಟು ಪಟ್ನ ಸ್ನಾನ ಮಾಡ್ಕೊಂಡು ಹೋಗಿ ಬಂದುಬಿಟ್ಟಿವಿ ಆ ಅರ್ಜೆಂಟಲ್ಲಿ ಎಲ್ಲನೂ ಕಿಚನ್ನ ಹೀಗೆಲ್ಲ ಮಾಡಿ ಹೋಗ್ಬಿಟ್ಟನಿ ಈಗೆಲ್ಲನೂ ಕ್ಲೀನ್ ಮಾಡಿಟ್ಟು ನಾನು ಡಿಮಾರ್ಟಿಗೆ ಹೋಗ್ತೀನಿ ಅಲ್ಲಿ ಡಿಮಾರ್ಟಿಗೆ ಹೋದಾಗ ವಿಡಿಯೋಸ್ ಮಾಡ್ಕೊಳಕ್ಕಾದ್ರೆ ಮಾಡ್ತೀನಿ ಇಲ್ಲಂತಂದ್ರೆ ಬಂದಮೇಲೆ ನಾನು ಏನೇನು ತೊಗೊಂಡು ಬಂದೇನಿ ಅನ್ನೋದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಂತ ಬರ್ರಿ ಇವತ್ತಿನ ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ನೀವು ಎಂಡ್ವರೆಗೂ ನೋಡ್ರಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಅಲ್ಲ ಇನ್ನು ಇವಾಗ ಹಾಯ್ ಇನ್ನು ಸಂಜೆ ಮುಂದೆ ಬಾಯ್ ಹಾಯ್ ಅಲ್ಲ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಒರೆಸಿ ಇವಾಗ ಕಟ್ಟಿನ ಫುಲ್ ಕ್ಲೀನ್ ಮಾಡೇನಿ ನೋಡ್ರಿ ಇನ್ನು ರೆಡಿಯಾಗಿ ಹೋಗಬೇಕು ಸಾನ್ವಿ ಅಂತೂ ರೆಡಿ ಅದಾಳು ಇನ್ನು ನಾನು ರೆಡಿ ಆಗಬೇಕು ರೆಡಿಯಾಗಿ ಹಂಗೆ ಆಟೋ ಬುಕ್ ಮಾಡೀನಿ ಇವಾಗ ಆಟೋ ಬಂದದ್ದು ನೋಡ್ರಿ ನಾನು ಸಾನ್ವಿ ಹೊಂಟೇವಿ ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು ಅವ್ರಿಗೆ ವಿಡಿಯೋದಾಗೆಲ್ಲ ಬರೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾನು ವಿಡಿಯೋದಲ್ಲಿ ಅವ್ರನ್ನ ತೋರ್ಸಾಕತ್ತಿಲ್ಲ ಅಲ್ಲಲ್ಲೇ ಸ್ವಲ್ಪ ನನಗೊಂದಷ್ಟು ವೀಡಿಯೋಸ್ನ ಮಾಡಿಕೊಟ್ಟರು ನಮ್ಮ ಮನೆಯಿಂದ ಇವಾಗ ನಾನು ಮುಂಚೆ ಹೋಗ್ತಿದ್ನಲ್ಲ ಡಿಮಾರ್ಟು ಅಲ್ಲಿಗೆ ನಾನು ಲೊಕೇಶನ್ ಹಾಕಿದ್ನಿ ಆದ್ರೆ ಆಟೋದವರು ಇಲ್ಲಿ ಹೊಸ ಡಿಮಾರ್ಟ್ ಆಗೈತಿ ಅಲ್ಲಿಗೆ ಬಿಡ್ತಾನೆ ಬರ್ರಿ ಅಂತೇಳಿ ಇವಾಗ ಕರ್ಕೊಂಡು ಹೊಂಟಾರು ಈ ಡಿಮಾರ್ಟಿಗೆ ನಾನು ಫಸ್ಟ್ ಟೈಮ್ ಬರಾಕತ್ತೀನಿ ನೋಡ್ರಿ ನಾನು ಎವ್ರಿ ಟೈಮ್ ಯಾವಾಗಲೂ ಇನ್ನೊಂದು ಡಿಮಾರ್ಟ್ ಇತ್ತು ಯಲಂಕದಾಗ ಅಲ್ಲಿಗೆ ಹೋಗ್ತಿದ್ನಿ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಅಲಾವ್ ಇರಲಿಲ್ಲ ಆದ್ರೆ ಇಲ್ಲಿ ಮಾಡ್ಕೋಬೋದು ಅಲ್ಲಲ್ಲೇ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೋಬೋದು ಆ ಥರ ವೀಡಿಯೋಸ್ ಎಲ್ಲ ಮಾಡಬಾರ್ದು ಅಂತ ಇವ್ರೇನೇನು ಹೇಳಲಿಲ್ಲ ವಿಡಿಯೋ ಎಲ್ಲ ಮಾಡ್ಕೊಳ್ಳುವಾಗ ಇದಂತೂ ಸಿಕ್ಕಾಪಟ್ಟೆ ದೊಡ್ಡದೈತಿ ನೋಡ್ರಿ ಡಿಮಾರ್ಟು ಅಲ್ಲಿಗಿಂತ ಇದು ಚಲೋ ಐತಿ ಅದು ಸ್ವಲ್ಪ ಸಣ್ಣದೈತಿ ಆದ್ರೆ 4 ಫ್ಲೋರ್ ಇತ್ತದು ಇದು ಒಂದೇ ಫ್ಲೋರು ಗ್ರೌಂಡ್ ಫ್ಲೋರ್ ಒಂದೈತಿ ಆದರೆ ಸಿಕ್ಕಾಪಟ್ಟೆ ದೊಡ್ಡದೈತಿ ನೋಡ್ರಿ A to Z ಐಟಮ್ಸ್ ಮನೆಗೆ ಏನೇನು ಬೇಕಲ್ಲ ಎಲ್ಲ ಥರನೂ ಇಲ್ಲಿ ಸಿಗ್ತೈತಿ ನೋಡ್ತಿರ್ಬೋದು ಮತ್ತು ಕಡಿಮೆ ಬೆಲೆ ಹೊರಗಡೆಗೆ ಹೋಲಿಸ್ಕೊಂಡ್ರೆ ಡಿಮಾರ್ಟ್ ಒಳಗೆ ಯಾವಾಗಲೂ ಪ್ರೈಸ್ ಅಂತೂ ಕಡಿಮೆ ಇರತ್ತದೆ ಹಂಗೈತೆ ನೋಡ್ರಿ ಇಲ್ಲೇನೋ ಕಡಿಮೆನೇ ಇತ್ತು ಇವತ್ತು ಮತ್ತು ಸಿಕ್ಕಾಪಟ್ಟೆ ಆಫರ್ ಇತ್ತು ನಾನಂತೂ ಒಂದು 3 ತಿಂಗಳಿಗಾಗುವಷ್ಟು ಐಟಮ್ಸ ತೊಗೊಂಡು ಬನ್ನಿ ಎಲ್ಲ ಹಿಟ್ಟು ಆಮೇಲೆ ಬೇಳೆ ಕಾಳುಗಳು ಏನೇನು ಬೇಕಲ್ಲ ಎಲ್ಲ ಖಾರದ ಪುಡಿ ಅರಿಶಿನ ಪುಡಿ ಮಸಾಲೆ ಐಟಮ್ಸು ಎಲ್ಲನೂ ತೊಗೊಂಡು ಬನ್ನಿ ಚಲೋ ಸಿಕ್ತು ನೋಡ್ರಿ ಎಲ್ಲನೂ ನಾನು ನಮ್ಮವ್ವ ನಮ್ಮಪ್ಪ ಬಂದಾಗ ಲಾಸ್ಟ್ ಹೋಗಿದ್ದು ಬಿಟ್ರೆ ಹೋಗೇ ಇರಲಿಲ್ಲ ಆವಾಗಿಂದ ಇಲ್ಲಿ ಮನೆ ಹತ್ರ ಸ್ವಲ್ಪ ಐಟಮ್ಸ್ ತರಿಸಿನಿ ನಾನು ವರಮಹಾಲಕ್ಷ್ಮಿ ಹಬ್ಬದಾಗ ಆದರೂ ಅದು ಅಷ್ಟೊಂದು ಏನು ನನಗಿಷ್ಟ ಆಗಲಿಲ್ಲ ಯಾಕಂದ್ರೆ ರೊಕ್ಕನೂ ಜಾಸ್ತಿ ಹೋಯ್ತು ಆದ್ರೆ ಐಟಮ್ಸ್ ಜಾಸ್ತಿ ಬರಲಿಲ್ಲ ಮತ್ತು ಡಿಮಾರ್ಟಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿ ಕ್ವಾಲಿಟಿ ಅಷ್ಟೊಂದು ಚಲೋ ಇರಲಿಲ್ಲ ಬೇಳೆ ಕಾಳು ಎಲ್ಲ ಬೇಗ ಹುಳ ಬಂದುಬಿಡ್ತಾವೆ ರವೆ ಒಳಗೆಲ್ಲ ಹುಳ ಆಗಿಬಿಡ್ತಾವೆ ಆದರೆ ಡಿಮಾರ್ಟ್ ಒಳಗೆ ತೊಗೊಂಡು ಹೋದಿವಿ ಅಂತಂದ್ರೆ ಅದು ಬೇಗ ಹಾಳಾಗಂಗಿಲ್ಲ ಹಾಗಾಗಿ ನಾನು 1 ಮಂತ್ ತರಿಸಿ ನೋಡೀನಿ ಅಲ್ಲಿ ಇಷ್ಟ ಆಗ್ತಿದ್ದಕ್ಕೆ ಹಂಗೆ ಬಿಟ್ಟಿದ್ನಿ ಈಗ ಮನೆಯೊಳಗಂತೂ ಎಲ್ಲ ಐಟಮ್ಸ ಖಾಲಿ ಆಗಿತ್ತು ಇನ್ನು ಹಬ್ಬ ಬಂತು ದಸರಾ ಹಬ್ಬ ಹಾಗಾಗಿ ಒಂದು 3 ತಿಂಗಳಿಗಾಗುವಷ್ಟು ತೊಗೊಂಡು ಹೋದ್ರಾತಂತೇಳಿ ಅಲ್ಲಿಗೆ ಹೊಂಟಿದ್ನಿ ಅದ್ರ ಆಟೋದವರು ಇಲ್ಲಿ ಚಲೋ ಐತಿ ನಾವು ಲಾಸ್ಟ್ ಟೈಮ ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗೇವಿ ಮೇಡಮ್ ಇಲ್ಲಿ ಭಾಳ ಚಲೋ ಐತಿ ಹೋಗ್ರಿ ಒಂದು ಸರಿ ನಿಮ್ಗೆ ಇಷ್ಟ ಆಗ್ತತಿ ಅಂದರು ಸರಿ ಆಯಿತು ಬಿಡ್ರಿ ನೋಡೋಣ ನಾನು ಈ ಸರಿ ಇಲ್ಲೇ ಶಾಪಿಂಗ್ ಮಾಡ್ತೀನಿ ಅಂತಂದು ಅವ್ರು ಇಲ್ಲೇ ಬಿಟ್ಟು ಹೋದ್ರು ನೋಡ್ರಿ ಅವ್ರು ಹೇಳ್ದಂಗೆ ಕರೆನ ಭಾಳ ಚಲೋ ಐತಿದು ಸಿಕ್ಕಾಪಟ್ಟೆ ದೊಡ್ಡದೈತಿ
ಹಂಗೆ ಮನೆಗೆ ಕರ್ಟನ್ ಬೇಕಾಗಿದ್ದು ಕರ್ಟನ್ ನಾನು ತೊಗೊಂಡು ನಾನು ಏನೇನು ತೊಗೊಂಡಿದ್ದೀನಿ ಅಂಥೇಳಿ ಮನೆಗೆ ಹೋದ್ಮೇಲೆ ನಾನು ಡೀಟೇಲಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಲ್ಲೇ ಒಂದಷ್ಟು ಎಷ್ಟಾಗ್ತದಲ್ಲ ಅಷ್ಟು ಕ್ಲಿಪ್ಪಿಂಗ್ನ ತೊಗೊಂಡೆ ನೋಡಿರಿ. ಡಿಮಾರ್ಟ್ ಒಳಗೆ ನಿಯರ್ ಬೈ ಇರೋರು ಹೋಗ್ಬೋದು. ಚಲೋ ಐತಿ, ಎಲ್ಲ ಐಟಮ್ಸು ಚಲೋ ಐತಿ, ಕ್ವಾಲಿಟಿನೂ ಚಲೋ ಐತಿ. ಮತ್ತು ಎಷ್ಟು ಕಲೆಕ್ಷನ್ ಅಂತಂದ್ರೆ ಯಾವ್ದು ನೋಡಿರೂ ನಮಗೆ ತೊಗೋಬೇಕು ಅನ್ನಿಸ್ತದೆ ನೋಡ್ರಿ. ಅಷ್ಟೊಂದು ವೆರೈಟಿ ಬಂದಿದ್ದು ಇಲ್ಲೇ. ನನಗಂತೂ ಈ ಪಾತ್ರೆ ಸಾಮಾನೆಲ್ಲ ನೋಡಬೇಕಾದ್ರೆ ಎಲ್ಲ ತೊಗೋಬೇಕಂತ ಅನ್ಸಕತ್ತಿತ್ತು. ಆದರೆ ನಮ್ಮ ಮನೆಗೆಲ್ಲ ನಾನು ಕ್ಯಾಸ್ಟ್ ಐರನದ್ದು ಪಡ್ಡು ತವಾ, ದೋಸೆ ತವಾ ಎಲ್ಲನೂ ತೊಗೊಂಡಿರೋದ್ರಿಂದ ನಾನು ತೊಗೊಳಕ್ಕಾಗಂಗಿಲ್ಲ. ಆದರೂ ಹಂಗೆ ಸುಮ್ಮನೆ ನೋಡಾಕತ್ತಿದ್ನಿ. ತೊಗೊಳ್ಳಿಲ್ಲ ಅಂತಂದರೂ ಈ ಥರ ಒಂದು ಸರಿ ಎಲ್ಲ ನೋಡ್ಬೇಕು ನೋಡ್ರಿ, ಅವಾಗನ ಸಮಾಧಾನ ಆಗ್ತತಿ. ನಾನು ಹಾಗೆ ಎಲ್ಲ ಅಡ್ಡಾಡಿ ನೋಡಿ ಶಾಪಿಂಗ್ ಮಾಡ್ಕೊಂಡೆ. ಇನ್ನು ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ತೋರಿಸ್ತೇನಂತ ಏನೇನು ತೊಗೊಂಡು ಬಂದೇನಂತೇಳಿ. ಈಗ ಟೈಮ್ 7 ಗಂಟೆ ಆಗೈತೆ ನೋಡ್ರಿ. ಡಿಮಾರ್ಟಿಂದ ಬಂದು ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟಿವಿ. ಅಲ್ಲೆಲ್ಲ ಅಡ್ಡಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿತ್ತಲ್ಲ, ಹಾಗಾಗಿ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟಿವಿ. ಈಗ ಎದ್ದ ಮನೆ ಕಸ ಗುಡಿಸಿ ರೆಡಿಯಾಗಿದ್ದೀನಿ. ಡಿಮಾರ್ಟಿಂದ ಏನೇನು ತೊಗೊಂಡು ಬಂದೇನಂತೇಳಿ ತೋರಿಸ್ತೇನಂತ ಬರ್ರಿ. ಇಲ್ಲೇ ಇವು ತೊಗೊಂಡು ಬಂದೆ ನೋಡ್ರಿ. ಎಲ್ಲ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಆಮೇಲೆ ರವಾ, ಪುಟಾಣಿ, ಶೇಂಗಾ, ಬ್ಯಾಳಿಗಳು, ಇಡ್ಲಿ ರವಾ ಎಲ್ಲನೂ ಈ ಥರ ಸಪ್ರೇಟಲ್ಲಿ ಸಿಗ್ತಾವಲ್ಲ. ಇದಿಷ್ಟು ಐಟಮ್ಸ್ ಹಿಟ್ಟುಗಳು, ಆಮೇಲೆ ಬ್ಯಾಳಿ ಕಾಳ, ಆಮೇಲೆ ಎಣ್ಣೆ. ಮತ್ತು ಈ ಸರಿ ಮಕಾನೂ ನೋಡ್ರಿ ಈ ಥರ ತೊಗೊಂಡು ಬಂದೇನೆ. ನಾವು ಯಾವಾಗಲೂ ಡಿಮಾರ್ಟಿಗೆ ಹೋಗ್ತಿದ್ದೀನಲ್ಲ, ಆ ಡಿಮಾರ್ಟಿಗೆ ಹೋಗಿಲ್ಲ ಈ ಸರಿ. ಹೊಸದು ಓಪನ್ ಆಗಿತ್ತಂತ ಆ ಡಿಮಾರ್ಟಿಗೆ ಹೋಗಿದ್ನಿ. ಅಲ್ಲೇ ವಿಡಿಯೋ ಎಲ್ಲ ಮಾಡ್ಕೋಬೋದಿತ್ತು, ಹಾಗಾಗಿ ಅಲ್ಲಲ್ಲೇ ಸ್ವಲ್ಪ ವಿಡಿಯೋಸನ್ನು ಮಾಡ್ಕೊಂಡು ಬಂದಿದ್ದೆ ನಾನು. ಈಗ ನೋಡ್ರಿ, ಇದು ಶಾವಿಗೆ, ಹನಿ ಶಾವಿಗೆ. ಇದು 1 kg ತೊಗೊಂಬಂದಿನಿ. ಇದು ಏನಿದು ಓಟ್ಸು, ಡ್ರೈ ಫ್ರೂಟ್ಸು, ನಟ್ಸು, ಸೀಡ್ಸ್ ಎಲ್ಲ ಇರುವಂಥದ್ದು. ಇದನ್ನು ಲಾಸ್ಟ್ ಟೈಮ್ ನಾನು ತೊಗೊಂಡು ಬಂದಿದ್ನಿ, ನಮ್ಮ ಮನೆಯವ್ರಿಗೆ ಇಷ್ಟ ಆಗಿತ್ತದು. ಹಾಗಾಗಿ ಇವಾಗ ಒಂದು ಪ್ಯಾಕೆಟ್ ತೊಗೊಂಡ್ಬರ್ತಿದ್ರು, ಅದನ್ನು ತೊಗೊಂಡು ಬಂದಿದ್ನಿ. ಸಾಂಗಿಗೆ ಬಿಸ್ಕೆಟ್, ಒಂದು 2-3 ಥರ ಬಿಸ್ಕೆಟ್ ತೊಗೊಂಡಾಳು. ಇನ್ನೊಂದೆಲ್ಲ ನೋಡ್ತೀನಿ. ಇದಿಷ್ಟು ಬಿಸ್ಕೆಟು. ಫಸ್ಟ್ ಟೈಮ್ ಹಕ್ಕ ನೂಡಲ್ಸ್ ತೊಗೊಂಡು ಬಂದೀನಿ. ರೆಸಿಪಿ ಶೇರ್ ಮಾಡಿರಾಕಂತೀವಿ. ಹಕ್ಕ ನೂಡಲ್ಸು. ಆಮೇಲೆ ಸಾಂಗಿಗೆ ಜಾಮು, ಟೀ ಪೌಡರ್ ನೋಡ್ರಿ ಜಾಸ್ತಿ ತೊಗೊಂಬಂದಿನಿ, 2 ತೊಗೊಂಬಂದಿನಿ. ನೆಕ್ಸ್ಟ್ ನಾನು ಡಿಮಾರ್ಟಿಗೆ ಇನ್ನೊಂದು 3 ತಿಂಗಳಂತೂ ಹೋಗಂಗಿಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಜಾಸ್ತಿನೇ ತೊಗೊಂಡ್ಬಂದಿನಿ. ನಮ್ಮವ್ವ ನಮ್ಮಪ್ಪ ಬಂದಾಗ ಹೋಗಿದ್ನಿ, ಬಿಟ್ರೆ ಇವಾಗ ಹೋಗಿದ್ದೀನಿ, ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿನಿ. ಇವಾಗ ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು, ಆಮೇಲೆ ಸನ್ಫ್ಲವರ್ ಸೀಡ್ಸ್. ಇದ್ರೊಳಗೆ ಇವನ್ನ 2 ನಮ್ಮ ಅಣ್ಣ ತೊಗೊಂಡಾನು, 2 ಇವನ್ನ ನಾನು ತೊಗೊಂಡಿದ್ದೇನೆ ನೋಡ್ರಿ. ಆಮೇಲೆ ಕೊಬ್ಬರಿ ಎಣ್ಣೆ, ದೀಪಕ್ಕೆ ಹಾಕಕ್ಕೆ ರುಚಿ ಗೋಲ್ಡ್ ತೊಗೊಂಬಂದೀನಿ. ಸಾಂಗಿಗೆ ಬ್ರಷ್, ಅಕ್ಕಿ ಬ್ರಷ್ ಹಾಳಾಗಿತ್ತು, ಅದಕ್ಕಾಗಿ ಒಂದು ಬ್ರಷ್. ಇವ ವಾಲ್ ಹುಕ್, ಇದು ಮೀಶೋದಿಂದ ತರಿಸ್ತಿದ್ದೆ ನಾನು ಯಾವಾಗಲೂ. ಅದರಲ್ಲಿ ಜಾಸ್ತಿ ಪೀಸ್ ಬರ್ತಾವ, ಅಷ್ಟೊಂದು ನನಗೆ ಬೇಕಾಗಿರಲಿಲ್ಲ, ಹಾಗಾಗಿ 4 ತೊಗೊಂಡು ಬಂದೀನಿ. ಆಮೇಲೆ ಕಿಚನ್ಗೆ ನೋಡ್ರಿ ಹ್ಯಾಂಡ್ ಟವೆಲ್ ಬೇಕಾಗಿತ್ತು, ಅಂದ್ರೆ ಗ್ಯಾಸ್ ಒರ್ಸಾಕ, ಕಟ್ಟಿ ಒರ್ಸಾಕ ಹಳಿವಾಗಿತ್ತು, ಅದಕ್ಕಾಗಿ ಇದನ್ನು ತೊಗೊಂಡು ಬನ್ನಿ. ಇದು 99 ರೂಪೀಸ್ಗೆ 5 ಅದಾವ ನೋಡ್ರಿ, ಮತ್ತು ದೊಡ್ಡ ಅದಾವ, ಅದಕ್ಕಾಗಿ ಇದನ್ನು ತೊಗೊಂಡು ಬನ್ನಿ. ಆಮೇಲೆ 2 ಟವೆಲ್ ತೊಗೊಂಡ್ಬಂದಿ ನೋಡ್ರಿ. ಇದ್ದಿದ್ದು ಮನೆಯಾಗಿನ ಟವೆಲೆಲ್ಲ ಫುಲ್ ಹಳಿವಾಗ್ಬಿಟ್ಟಿದ್ದು, ಅದಕ್ಕೆ 2 ಟವೆಲ್. ಇವ 179 ರೂಪೀಸ್ಗೆ 1. ಇದಮ್ಮ, ಇದು ಮ್ಯಾಚ್ ಬಾಕ್ಸು. ಒಂದು ಟ್ರಿಮ್ಮರ್ ತೊಗೊಂಡು ಬಂದೀನಿ. ಗೊತ್ತಿಲ್ಲ ಇದು ಹೆಂಗೆ ವರ್ಕ್ ಆಗ್ತದೋ ಏನೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಪ್ರತಿ ಸಾರಿ ಹೋದಾಗೆಲ್ಲ ಹೇಳಕತ್ತಿದ್ರು, ಬರೀ ನಿನಗೆ ಬೇಕಾಗಿದ್ದ ಐಟಮ್ಸ ತರ್ತೀನಿ, ನನಗೆ ಬೇಕಾಗಿದ್ದು ಒಂದು ತರಲ್ಲ ಅಂತೇಳಿ. ಅದಕ್ಕೆ ಈ ಸರಿ ಇದೊಂದು ಟ್ರಿಮ್ಮರ್ ತೊಗೊಂಡು ಬಂದೀನಿ, ಗೊತ್ತಿಲ್ಲ ಹೆಂಗಾಯಿತು ಏನೋ ಅಂತೇಳಿ. ಆಮೇಲೆ ಹ್ಯಾಂಡ್ ವಾಶು, ಬೈ 1 get 1 ಫ್ರೀ ಅವ. ಇದಮ್ಮ ಪೇಸ್ಟ ನಾನು ನೋಡಿದ್ರೆ 2 ತೊಗೊಂಡು ಬಂದ್ಬಿಡ್ತೀನಿ. ಫಸ್ಟ್ ಇದನ್ನು ತೊಗೊಂಡನಿ, ಮತ್ತು ತೊಗೊಂಡಿಲ್ಲ ನಾವು ಅಂತ ಅಂದ್ಕೊಂಡು ಇದನ್ನು ತೊಗೊಂಡ್ಬಂದ್ಬಿಟ್ಟನಿ. ಅದ್ರ ಬಿಲ್ಲೆಲ್ಲ ಆಗಿದ್ದರಿಂದ ನಾನು ನೋಡಿನಿ, ಕ್ಯಾನ್ಸಲ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಇದೇನು ಇದ್ರೇನು ಹಾಳಾಗೋದಿಲ್ಲಲ್ಲ, ಹಾಗಾಗಿ ಇವು 2 ತೊಗೊಂಡೆ ನೋಡಿರಿ ನೋಡ್ರಿ. ಆಮೇಲೆ ಕಂಫರ್ಟು, ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಬೇಕಾಗಿತ್ತು, ಸಣ್ಣದ ಡಬ್ಬಿ ತೊಗೊಂಬಂದೀನಿ. ಇದೊಂದು ದಿವ್ಯಾ ರೋಲಾನು, ಹಾರ್ಪಿಕ್ ಫ್ಲಶ್ ಮ್ಯಾಟಿಕ್, ಇದು ಟ್ಯಾಂಕ್ ಒಳಗೆ ಹಾಕ್ತಾರಲ್ಲ ಅದು ನೋಡ್ರಿ. ನಾನು ಒಂದು ಸರಿ ತೊಗೊಂಡು ಬಂದಿದ್ನಿ, ಅವಾಗ ಚಲೋ ಅನಿಸಿತ್ತು, ಹಾಗಾಗಿ ಇದೊಂದು ತೊಗೊಂಡು ಬಂದೀನಿ. ವಿಮ್ಮು ದೊಡ್ಡ ತೊಗೊಂಬಂದೀನಿ. ಇದು ನಮ್ಮ ಮನೆಯವ್ರದ್ದು ಫೇಸ್ ವಾಶು. ಆಮೇಲೆ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲದ ಪೌಡರು 1 kg. ಇದು
ಇದು ಗುಡ್ ನೈಟ್ 4 ಅದಾವು. ಪಾಪ್ಕಾರ್ನು ಒಂದೇ ತೊಗೊಂಡೇನಿ, ಅಲ್ಲಿ ಬೇರೆ ಖಾರದ್ದು ಫ್ಲೇವರ್ ಇದ್ದು, ಹಾಗಾಗಿ ಇದೊಂದು ಸಾಲ್ಟೆಡ್ ಇತ್ತು, ಒಂದೇ ಸಿಕ್ತು, ಒಂದೇ ತೊಗೊಂಡಿದ್ದೀನಿ. ಸಾನ್ವಿಗೆ ಚಾಕೋಸ್, ಸಾಂಬಾರ್ ಪೌಡ್ರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಅಲ್ಲಿದೆ ಕೂಡ ಬಿಸಿಬೇಳೆಬಾತ್ ಪೌಡ್ರು. ಇದು ಬಿಸಿಬೇಳೆಬಾತ್ ಪೌಡ್ರು, ಧೂಪ, ಬೈ 1 get 1 ಫ್ರೀ ಇವ. ಆಮೇಲೆ ಪಾತ್ರೆ ತೊಳೆಯೋದು ಸೋಪು, ಫೇರ್ ಆ್ಯಂಡ್ ಲವ್ಲಿ. ಇವು ಉದ್ದಿನ ಹಪ್ಪಳ, 1 ತೊಗೊಂಡ್ರೆ 1 ಫ್ರೀ. ಇನ್ನು ಇರ್ಲಿ ಅಂತೇಳಿ ತೊಗೊಂಡು ಬಂದೀನಿ. ಇರಮ್ಮ, ಈಗ ಪಾನಿಪುರಿ ಫ್ರೈ ಮಾಡ್ತಾರಲ್ಲ ಅವು ನೋಡ್ರಿ, ಇವಾಗ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡೋದು ಪಾನಿಪುರಿಗೆ. ಆಮೇಲೆ ಜೀರಿಗೆ, ಮ್ಯಾಗಿ ಪ್ಯಾಕೆಟ್ ದೊಡ್ಡದೊಂದು ಐತಿ, ಲಾಸ್ಟ್ ಟೈಮ್ ಇಲ್ಲೇ ತರಿಸಿದ್ದು, ಹಾಗಾಗಿ ಸಣ್ಣದೊಂದು ತೊಗೊಂಡ್ಬಂದ್ವಿ. ಪೀತಾಂಬರ, ಗಂಧದ ಕಡ್ಡಿ, ಇದು 2 kg ತೊಗೊಂಡ್ಬಂದೇನಿ. ವಾಷಿಂಗ್ ಮಿಷಿನ್ ಪೌಡ್ರು ಏರಿಯಲ್ಲು 2 kg ತೊಗೊಂಡ್ಬಂದೇನಿ ಈ ಸರಿ. ಹುಣಸೆ ಹಣ್ಣು, ಇವು ಹುರುಳಿಕಾಳು ತೊಗೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ ಬಾದಾಮಿ ಇದ್ದು ಅದಕ್ಕೊಂದು ತೊಗೊಂಡಿಲ್ಲ, ಬರೀ ಗೋಡಂಬಿ ತೊಗೊಂಡಿದ್ದೀನಿ. ಇದು ಸಾಲ್ಟು, ಪುಡಿ ಉಪ್ಪು, ಸಾಸಿವೆ, ಇದೊಂದು ಜಾತ್ರೆ ತೊಗೊಂಬಂದೆ ನೋಡ್ರಿ. ಒಂದು ಐತಿ ಮನೆಯೊಳಗೆ ಪ್ಲಾಸ್ಟಿಕ್ ಅದಾವು. ಸುಮಾರು ಜನ ನಂಗೆ ಕಮೆಂಟಾಗಿ ಹೇಳಾಕತ್ತಿದ್ರಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ ಅಂತೇಳಿ, ಅದಕ್ಕಾಗಿ ಇವತ್ತೊಂದು ತೊಗೊಂಬಂದೀನಿ. ಲಾಸ್ಟ್ ಟೈಮ್ ಹೋದಾಗ ಒಂದು ತೊಗೊಂಡಿದ್ದೀನಿ. ಇದು ನಮ್ಮ ಮನೆಯವ್ರಿಗೊಂದು ಲಂಚ್ ಬ್ಯಾಗು. ಅವ್ರು ಇವಾಗ ಮತ್ತೆ ಉಟ್ಕೊಂಡು ಮಾಡ್ತಾರೆ, ಅದಕ್ಕಾಗಿ ಅವ್ರಿಗೊಂದು ಲಂಚ್ ಬ್ಯಾಗ್ ಇರಲಿಲ್ಲ, ಲಂಚ್ ಬ್ಯಾಗ್ ತೊಗೊಂಡ್ಬಂದೆ ನೋಡ್ರಿ. ಚಲೋ ಐತಿ. ಆಮೇಲೆ ಡಬ್ಬಿ, ಇವ 99 rupeesಗೆ 3 ಇದ್ದು, 3 ತೊಗೊಂಡು ಬಂದೀನಿ. ನನಗೆ ಶೂಸ್ ತೊಗೊಂಡ್ಬಂದೀನಿ ನೋಡ್ರಿ. ಶೂಸ್ ಬೇಕಾಗಿದ್ದು, ಚಪ್ಪಲ್ ಇದ್ದು, ಶೂಸ್ ಇರಲಿಲ್ಲ, ಅದಕ್ಕಾಗಿ ಶೂಸ್. ಇವು ಬಾಟಾದು ಇವೆ. ಪ್ರೈಸು 299 ಐತಿ ಹೊರಗಡೆ, ಡಿಮಾಂಡ್ದಾಗ 269, ಆಫರ್ ಆಗಿ 269. ಕಾಟನ್ ಬೇಕಾಗಿದ್ದು ನೋಡ್ರಿ, ಕಾಟನ್ ತೊಗೊಂಬಂದೀನಿ. ನನಗೆ 6 ಬೇಕಾಗಿದ್ದು, ನಾನು ಅಲ್ಲಿ ಮರತ 4 ತೊಗೊಂಬಂದ್ಬಿಟ್ಟೇನಿ, ಇನ್ನೂ 2 ಬೇಕು. ಇನ್ನೊಂದ್ಸರಿ ಯಾವಾಗಾದ್ರೂ ನಡಕ್ ಹೋದ್ನಿ ಅಂದ್ರೆ ಅವಾಗ ತೊಗೊಂಬರ್ತೀನಿ. ಇವು ನಮ್ಮ ಮನೆಗೆ ಇದ್ದಿದ್ದು ಭಾಳ ತೆಳುವದಾವು, ಅದಕ್ಕಾಗಿ ಒಂಚೂರು ತಿಕ್ಕಾಗಿರೋ ಬೇಕಾಗಿದ್ದು ಇವ್ ತೊಗೊಂಡ್ಬಂದೇನಿ ನೋಡ್ರಿ. 4 ಇವ 199, ಒಂದಕ್ಕೆ 200 rupees. 4 ತೊಗೊಂಬಂದೀನಿ. ನಾನು 6 ತರಬೇಕಿತ್ತು, 4 ತೊಗೊಂಬಂದೀನಿ. ಕೊಡಬೇಡಿ. ಇದೊಂದು ಏಕ್ರಾಮ್ ತೊಗೊಂಬಂದೇನಿ ನೋಡ್ರಿ. ಈ ಚಂದಾಗ ಅಡುಗೆ ಮಾಡುವಾಗ, ರೊಟ್ಟಿ ಮಾಡುವಾಗ ಯಾವಾಗಲೂ ಹಿಟ್ಟೆಲ್ಲ ಬಟ್ಟೆಗೆಲ್ಲ ಹತ್ತಿತ್ತು, ಪಾತ್ರೆ ತೊಳೆದಾಗ ಟಾಪ್ ಎಲ್ಲ ಹಸಿ ಹಾಕಿತ್ತು, ಅದಕ್ಕಾಗಿ ಇದೊಂದು ತೊಗೊಂಡು ಬಂದೇನಿ. ಇಷ್ಟ ಐತೆ ನೋಡ್ರಿ. ಆಮೇಲೆ ಪನ್ನೀರ್ 2 ತೊಗೊಂಬಂದೀನಿ, ಫ್ರಿಜ್ ಒಳಗೆ ಇಟ್ಟೇನಿ. ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ಬಂದೇನಿ ನೋಡ್ರಿ. ಇನ್ನೊಂದು 3 ತಿಂಗಳಂತೂ ನಾನು ಡಿಮಾರ್ಟಿಗೆ ಹೋಗೋದಿಲ್ಲ. ನಮ್ಮ ವಾದ ಬಂದಾಗ ಹೋಗಿದ್ನಿ, ಬಿಟ್ರೆ ಈಗ ಹೋಗಿ ಇಷ್ಟೊಂದು ಐಟಮ್ಸ್ ತೊಗೊಂಡು ಬಂದೇನಿ. ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೇನಿ ಈ ಸರಿ. ಅಲ್ಲಿ ಯಲಹಂಕದಾಗ ಗಾನ ಭಾರತಿ ಮುಂದೆಗಡೆ ಒಂದು ಹೊಸ ಡಿಮಾರ್ಟ್ ಆಗೈತಿ, ಈಗ ಸಿಕ್ಕಾಪಟ್ಟೆ ದೊಡ್ಡದೈತಿ. ಅಲ್ಲಿಗೆ ಹೋಗಿ ನೋಡ್ರಿ ನಾನು ಇವತ್ತು. ಚಲೋ ಐತಿ, ನಿಯರ್ ಬೈ ಇರೋರ ನೀವು ಹೋಗಿ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರ್ರಿ. ನಾನು ಇಷ್ಟು ಮಾಡ್ಕೊಂಡು ಬರ್ತೀನಿ. ಮತ್ತು ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿರಿ. ಮತ್ತೆ ಸಿಗ್ತೀನಂತ ನಾಳೆ ನಾನು ಮತ್ತೊಂದು ಹೊಸ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.